ಇನ್ನು ಕೊಲೆ ನಡೆದಂತಹ ಸ್ಥಳದಲ್ಲೂ ಕೂಡ ಫೋಟೋ ಶೂಟ್ ನಡೆದಿತ್ತು. ಯಾವ ಸ್ಥಳದಲ್ಲಿ ಕೊಲೆ ಆಯ್ತಲ್ವೇ ಅಂದ್ರೆ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಫೋಟೋ ಶೂಟ್ ನಡೆದಿತ್ತು. ಅತ್ತ ರೇಣುಕಾಸ್ವಾಮಿ ಸತ್ತು ಬಿದ್ದಿದ್ರೆ ಇತ್ತ ಫೋಟೋ ಶೂಟಿಂಗ್ ನಡೀತಾ ಇತ್ತು ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ರೇಣುಕಾಸ್ವಾಮಿಯನ್ನ ಹೊಡೆದ್ರು ಅನ್ಕಾನ್ಸಿಯಸ್ ಆದ ಆತನಿಗೆ ಎಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆ ಮಾಡಿದ್ರು ಅಂತಂದ್ರೆ ಸಂಪೂರ್ಣವಾಗಿ ಅನ್ಕಾನ್ಸಿಯಸ್ ಆದ. ಸರಿಸುಮಾರು 2.5 ಗಂಟೆಗೆ ಆತನನ್ನು ಕರೆದುಕೊಂಡು ಬರ್ತಾರೆ. 2.5 ಗಂಟೆಯಿಂದ 4 ಗಂಟೆವರೆಗೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಸರಿಸುಮಾರು 1.5 ಗಂಟೆವರೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಹೊಡೆದಿದ್ದು. ಬಹಳಷ್ಟು ಕೃಶವಾಗಿರುವಂತಹ ಬಡಕಲು ವ್ಯಕ್ತಿ ಏನಿದ್ದಾನೆ ಆತನ ಮೇಲೆ ಹಲ್ಲೆ ಮಾಡಿದ್ದು, ಪೌರುಷ ತೋರಿದ್ದು. 4.5 ಗಂಟೆಗೆ ದರ್ಶನ್ ಅವರಿಗೆ ಫೋಟೋ ತೋರಿಸ್ತಾರೆ. 4 ಗಂಟೆಗೆ ಬಂದು ದರ್ಶನಿಗೆ ನೋಡ್ತಾ ಇದ್ದಂತೆ ದರ್ಶನ್ಗೂ ಕೂಡ ಪಿತ್ತ ನೆತ್ತಿಗಿರುತ್ತೆ. ದರ್ಶನ್ ಅವರು ಕೂಡ ಸ್ಪಾಟಿಗೆ ಬರ್ತಾರೆ. ದರ್ಶನ್ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸ್ತಾರೆ. ಏನೋ ದರ್ಶನ್ ಅವರು ಹೊಡಿತಾ ಇದ್ದಂತೆ ಬಾಸ್ ಹೊಡಿತಾ ಇದ್ದಂತೆ ಯಾರ್ಯಾರು ಚೇಲಾಗಳಿದ್ರು ಅವರಿಗೂ ಕೂಡ ಸಹಜವಾಗಿ ಕೋಪ ಬರುತ್ತೆ, ಒಂದು ರೀತಿಯಾಗಿ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಅವರೂ ಕೂಡ ಹಿಗ್ಗಾಮುಗ್ಗಾ ಆತನ ಮೇಲೆ ಹಲ್ಲೆ ಮಾಡ್ತಾ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಸಾವನ್ನಪ್ತಾನೆ. ಇನ್ನು ಈ ಕೊಲೆ ನಡೆದಂತಹ ಜಾಗ ಏನಿತ್ತು ನೋಡಿ, ಪಾರ್ಟಿ ಮಾಡ್ತಾ ಇದ್ರು, ಎಷ್ಟು ಬಿಂದಾಸ್ ಆಗಿ ಇದ್ರು, ಎಷ್ಟು ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದ್ದು, ಎಷ್ಟು ಪ್ಲಾನ್ಫುಲ್ ಆಗಿ ಮರ್ಡರ್ ಮಾಡಿದ್ರು. ಸ್ವಲ್ಪವೂ ಕೂಡ ಪಾಪ ಪ್ರಜ್ಞೆ ಇಲ್ಲದೆ ಎಲ್ಲರೂ ಕೂಡ ಮನುಷ್ಯತ್ವವನ್ನು ಯಾವ ರೀತಿಯಾಗಿ ಕಳೆದುಕೊಂಡಿದ್ರು. ಇದೆಲ್ಲದಕ್ಕೂ ಕೂಡ ಹಿಡಿತಾ ಇರುವಂತಹ ಕನ್ನಡಿ. ಈ ಒಂದು ಚಾರ್ಜ್ ಶೀಟ್ ಇದೆಯಲ್ಲ, ಈ ಚಾರ್ಜ್ ಶೀಟು ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಹಿಡಿತಾ ಇರುವಂತಹ ಕನ್ನಡಿ. ನೋಡಿ, ಒಂದೆಡೆ ಸತ್ತು ಬಿದ್ದಿರುವಂತಹ ಹೆಣ ಇರುತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರೇಣುಕಾಸ್ವಾಮಿ ಅಂಗಾತವಾಗಿ ಸತ್ತು ಬಿದ್ದಿರ್ತಾನೆ. ಆದರೆ ಸತ್ತು ಬಿದ್ದಿದ್ರೆ ಫೋಟೋ ಶೂಟೌಟ್ ಕೂಡ ನಡೀತಾ ಇತ್ತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಆತನನ್ನು ಹೊಡೆದು ಬೀಸಾಕಿರುವಾಗ ತೆಗೆದಿರುವಂತಹ ಫೋಟೋ ಇದು. ಅನ್ಕಾನ್ಸಿಯಸ್ ಆಗಿ ಬಹುಶಃ ಈ ಸಂದರ್ಭದಲ್ಲಿ ಆತ ಸತ್ತೇ ಹೋಗಿದ್ನೋ ಏನೋ ಗೊತ್ತಿಲ್ಲ. ಅವನನ್ನು ಹೊಡಿತಾ ಇರಬೇಕಾದ್ರೂ ಕೂಡ ಫೋಟೋ ಶೂಟೌಟ್ ನಡೀತಾ ಇತ್ತು. ಈ ಫಿಲ್ಮ್ಗಳಲ್ಲಿ ಮಾಡ್ತೀವಲ್ವಾ, ಇನ್ನು ಬಹುಶಃ ನಾವು ಈ ರೀತಿಯಾದಂತಹ ಘಟನೆಗಳು ಅಂದರೆ ಅರೆಬೆತ್ತಲೆ ಮಾಡಿ ಬಟ್ಟೆ ಬಿಚ್ಚಿ ಹೊಡೆಯುವಂಥದ್ದು ಇದೆಯಲ್ಲ, ಇದನ್ನೆಲ್ಲ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾನೆ ಇರಲಿಲ್ಲ ಕಣ್ರಿ. ನಾವು ನೋಡ್ತಾ ಇದ್ದಿದ್ದು ಎಲ್ಲೋ UPನೋ ಬಿಹಾರದಲ್ಲೋ, ಅಲ್ಲೆಲ್ಲ ಎಲ್ಲೋ ಒಂದು ಕಡೆಯಲ್ಲಿ ನಡೀತಾ ಇತ್ತು ಅಮಾನವೀಯ ಘಟನೆ, ಅಮಾನುಷವಾಗಿ ನಡೆದುಕೊಂಡಂತಹ ಘಟನೆ. ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ ನಾವು. ಆದರೆ ದರ್ಶನ್ ಅನ್ನುವಂತಹ ಒಬ್ಬ ನಟ, ಅದರಲ್ಲೂ ಕೂಡ ಬಹಳಷ್ಟು ಪ್ರತಿಷ್ಠಿತ ಸ್ಥಾನದಲ್ಲಿ ಇದ್ದಂತಹ ಒಬ್ಬ ನಟ, ಇಡೀ ರಾಜ್ಯದಲ್ಲಿ ಅನೇಕ ಅಭಿಮಾನಿಗಳನ್ನು, ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಅಮಾನವೀಯವಾಗಿ ಅಮಾನುಷ್ಯವಾಗಿ ಬಟ್ಟೆ ಬಿಚ್ಚಿ ಒಬ್ಬರನ್ನ ಹೊಡೆಸಿದ್ರು ಅಂತಂದರೆ ಯಾರು ನಂಬೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಹೊಡೆದಾದ ಮೇಲೆ ಏನು ಮಾಡಿದ್ರು ನೋಡಿ, ಫೋಟೋ ಶೂಟೌಟ್ ಕೂಡ ಮಾಡಿದ್ರು. ಆ ಒಂದು ಅಂಗಾತ ಶವ ಕೆಳಗಡೆ ಬಿದ್ದಿದೆ. ಅಲ್ಲಿ ರೇಣುಕಾಸ್ವಾಮಿ ಏನಿದ್ದಾನೆ ಅಂಗಾತವಾಗಿ ಬಿದ್ಕೊಂಡಿದ್ದಾನೆ, ಆತನ ಫೋಟೋ ತಕ್ಕೊಳ್ಳೋದು, ಈ ರೀತಿಯಾಗಿ ಫೋಟೋ ಶೂಟೌಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಮೃಗೀಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನಿಲ್ಲಾಗತ್ತೆ ಅಂದರೆ ಕೊಲೆ ನಡೆದಂತಹ ಜಾಗದಲ್ಲಿ ಫೋಟೋ ತಕ್ಕೊಂತಾರೆ. ಕೊಲೆ ನಡೆದಂತಹ ಜಾಗದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಫೋಟೋ ಶೂಟೌಟ್ ಮಾಡ್ಕೊಂಡಿದ್ದಾರಂತೆ. ಅದು ಕೂಡ ಜೊತೆಗೆ ನಿಂತ್ಕೊಂಡು ಏನೋ ಒಂದು ಭಾರಿ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ, ಏನೋ ಇಡೀ ಸಮಾಜಕ್ಕೆ ಏನೋ ಕೊಟ್ಬಿಟ್ಟಿದ್ದೀವಿ ಅಂತ ಯಾರೋ ಪೋಸ್ ಕೊಡ್ತಾರಲ್ವೇ, ಅದೇ ರೀತಿಯಲ್ಲಿ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಂದರೆ ಅಲ್ಲೂ ಕೂಡ ಫೋಟೋ ಶೂಟೌಟ್ ನಡೆದಿತ್ತು. ಜೊತೆಗೆ ನಿಂತ್ಕೊಂಡು ಇಬ್ಬರು ಕೂಡ ಫೋಟೋ ಶೂಟೌಟ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸಿದ್ದ ದಚ್ಚು ಪವಿತ್ರ ಗೌಡ ಈಗ ಈ ಪ್ರಕರಣದಲ್ಲಿ ಪ್ರಬಲವಾಗಿ ಸಿಲುಕೊಂತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಬಹಳಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಂತಹ ಒಂದು ಜಾಗ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದೇ ಜಾಗದಲ್ಲಿ ಆತನನ್ನು ಕೊಲೆ ಮಾಡಿದ್ರಲ್ವೇ, ಕೊಲೆ ಮಾಡಿದಾಗ ಇಬ್ಬರು ಅಕ್ಕಪಕ್ಕ ನಿಂತ್ಕೊಂಡು ಸ್ಮೈಲ್ ಕಟ್ಕೊಂಡು ಫೋಟೋ ಶೂಟೌಟು. ಈ ಫಿಲ್ಮ್ಗಳನ್ನು ಮಾಡಿದಾಗ ನಾವು ನೋಡ್ತಾ ಇರ್ತಿಲ್ವಲ್ವಾ, ಎಲ್ಲೋ ಒಂದೆಡೆ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಘಟನೆ ಅದು ನಮ್ಮ ನೆನಪಲ್ಲಿ ಉಳಿಬೇಕು, ಅಚ್ಚಳಿಯದೇ ಉಳಿಯುವಂತಹ ಘಟನೆಗಳು, ಅಂತಹ ಘಟನೆಗಳನ್ನು ನಾವೇನು ಕ್ಯಾಪ್ಚರ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ತಮ್ಮ ಮೊಬೈಲ್ನಲ್ಲಿ ಇವರು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಈಗ ಎದುರಾಗ್ತಾ ಇರುವಂತಹ ಒಂದು ಪ್ರಶ್ನೆ, ಇಲ್ಲಿ ಫೋಟೋ ಶೂಟೌಟ್ ಮಾಡ್ಕೊಂಡಿದ್ರಲ್ವೇ, ಈ ಫೋಟೋಗಳು ದರ್ಶನ್ ಮತ್ತು ಪವಿತ್ರ ಗೌಡ ಮೊಬೈಲ್ನಲ್ಲಿ ಏನಾದರೂ ಇದೆಯಾ? ಯಾಕಂದರೆ ಆ ಫೋನ್ಗಳನ್ನು ಈವರೆಗೂ ಕೂಡ ರಿಟ್ರೀವ್ ಮಾಡಿಲ್ಲ. ಎರಡೂ ಫೋನ್ಗಳು ಕೂಡ ಐಫೋನ್ಗಳನ್ನು ರಿಟ್ರೀವ್ ಮಾಡಬೇಕು ಅಂತಂದರೆ ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲ ಡೇಟಾ ಕೂಡ ಲೂಸ್ ಆಗುತ್ತೆ.
ಎಲ್ಲ ಡೇಟಾ ಕಳೆದುಕೊಳ್ಳುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಆ್ಯಪಲ್ ಕಂಪನಿ ಏನಿದೆ ಅವರ ಸಹಾಯವನ್ನೇ ಪಡೆದುಕೊಳ್ಬೇಕಾಗತ್ತೆ. ಈಗ ದರ್ಶನ್ ಅವರು ಕೊಲೆ ಮಾಡಿರುವಂತಹ ಕೆಲವು ಫೋಟೋಗಳು ಈಗಾಗಲೇ ಲಭ್ಯ ಆಗಿದೆ. ಅಂದರೆ ರೇಣುಕಾಸ್ವಾಮಿ ಅಂಗಾತವಾಗಿ ಬಿದ್ದಿರುವಂಥದ್ದು, ಇನ್ನು ಆತ ಟ್ರಕ್ ಮುಂದೆ ಕೂತ್ಕೊಂಡು ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂಥದ್ದು, ಇಂತಹ ಫೋಟೋಗಳು ಸಿಕ್ಕಿದೆ. ಆದರೆ ಒಂದು ಫೋಟೋ ಶೂಟೌಟ್ ಕೂಡ ಅಲ್ಲಿ ನಡೆದಿತ್ತು. ದರ್ಶನ್ ಹಾಗೂ ಪವಿತ್ರ ಇಬ್ಬರೂ ಕೂಡ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು. ಆ ಫೋಟೋಗಳು, ಆ ವಿಜುವಲ್ಗಳು ಏನಾದರೂ ಐಫೋನ್ನಲ್ಲಿ ಉಳಿದುಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ.